ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿರಿಕ್ ಚಂದು ಕಾರ್ 18. ಈ ಬೇಕುಪ್ನ ಮಗನಿಗೆ ನಾನು ಬಿಟ್ಲಕತ್ತಿಲ್ಲ. ನನಗೆ ಈ ನನ್ನ ಮಗನ ಬಿಟ್ಲಕತ್ತಿಲ್ಲ. ಏನ್ ಮಾಡೋದು? ಜೊತೆ ಹಂಗೈತೆ. ಹಾಯ್. ಏನಿಲ್ಲ, ಇದು ನನ್ನ ಇಂಟ್ರೊಡ್ಯೂಸು. ಇದೇ ನನ್ನ ಮೊದಲನೇ ವಿಡಿಯೋ. ನನ್ನ ಹೆಸರು ಚಂದನ್ ಅಂದ್ಬಿಟ್ಟು. ಇಲ್ಲೇ ನಾನು ಲೆಗ್ಗೆರೆಯಲ್ಲೇ ಇರೋದು. ಲೆಗ್ಗೆರೆಯಿಂದ ಡೈಲಿ ರ್ಯಾಪಿಡೋ ಮಾಡೋಣ ಅಂತ, ಅಂದರೆ ಕಾರಲ್ಲಿ ಕ್ಯಾಬ್ ಡ್ಯೂಟಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವಾಗಿಂದ ಅಂದರೆ ಮೊನ್ನೆ ಸೋಮವಾರದಿಂದ ಸ್ಟಾರ್ಟ್ ಮಾಡಿದೆ. ಸೋಮವಾರ ಪರವಾಗಿಲ್ಲ ಮಾಡ್ಬೋದು ಅನ್ನಿಸ್ತು. ಅದಕ್ಕೋಸ್ಕರ, ಯಾಕಂದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಹೊಸ ಕಾರ್ ಬೇರೆ ತೊಗೊಂಡಿದ್ದೀನಿ. ತಿಂಗಳ EMI ಬೇರೆ ಕಟ್ಟಬೇಕು. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದೆ. ಟೋಟಲ್ ಗಾಡಿ ಕಾಸ್ಟ್ ಬಂದು 8,87,000. 8,87,000ಕ್ಕೆ 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀನಿ. ಇದು ಬೇಸಿಕ್ ಮಾಡಲು. ನನಗಿದ್ದಿದ್ದ ನನ್ನ ಡ್ರೀಮು ಮಿಡ್ ವೇರಿಯಂಟ್ ಇತ್ತು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಸಾಕು, ಅದೇನೆ ಮಿಡ್ ವೇರಿಯಂಟೇ ಇತ್ತು. ಆದರೆ ಏನು ಮಾಡ್ತೀರಾ, ಎಲ್ಲ ಟೈಮ್ ಹೇಳುತ್ತೆ. ನನಗೆ ಒಟ್ಟಿನಲ್ಲಿ ಇದು ಏನು ನನ್ನ ಫಸ್ಟ್ನೇ ಕಾರು, ನನ್ನ ಲೈಫಲ್ಲೇ ಇದೇ ಫಸ್ಟ್ನೇ ಕಾರು ಫ್ರೆಂಡ್ಸ್. ಇಷ್ಟೇ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಚಂದನ್ ಅಂದ್ಬಿಟ್ಟು. ಓಕೆ, ಇನ್ನು ಮುಂದೆ ಡೈಲಿ ಲಾಗ್ಸ್ ಮಾಡೋಣ, ಡೈಲಿ ವೀಡಿಯೋಸ್ ಬಿಡೋಣ. ಓಕೆನಾ? ಇನ್ನೊಂದು ಹೇಳಬೇಕು, ಏನು ಗೊತ್ತಾ, ನಾನು ನಿಜವಾಗ್ಲೂ ಈ ಕಾರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಹತ್ತತ್ರ 1.5 ವರ್ಷದಿಂದ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಮುಂದೆ ಏನೋ ಆಗಬೇಕು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು. ನೋಡಿ, ಆನಂದಿಸಿ. ಇನ್ನೊಂದು, ಸಬ್ಸ್ಕ್ರೈಬ್ ಆಗಿ ಬ್ರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿಬಿಟ್ಟು ಮಾತ್ರ ಹಂಗೆ ಹೋಗ್ಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಅಷ್ಟೇ. ಓಕೆನಾ? ಮುಂದೆ ವಿಡಿಯೋ ನೋಡೋಣ. 4ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಇವತ್ತು ಡೇಟ್ ಬಂದು 6. ಈ 2 ದಿನ ಏನು ಮಾಡಿದ್ನಲ್ಲ, ಅದು ಫಸ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಬೆಂಗಳೂರಲ್ಲಿ ಯಾವ ಥರ ಇರುತ್ತೆ, ಏನು ಮಾಡ್ಬೋದು, ಹೆಂಗೆ ಓಡಿಸ್ಬೋದು, ಅದಕ್ಕೋಸ್ಕರ ನಾನು ಮಾಡಿದ್ದು. ಈಗ ಆರ್ಡ್ರ್ ಬಂತು ಫ್ರೆಂಡ್ಸ್, ಹೋಗೋಣ ಇರಿ. ಇವಾಗ ಮುಗೀತು ಡ್ಯೂಟಿ. ಏನಿಲ್ಲ, ಎಲ್ಲಿಂದ ಗೊತ್ತಾ, ಗೊರಗುಂಟೆಪಾಳ್ಯ ಸಿಗ್ನಲಿಂದ ಅಡಕ್ಮರನಹಳ್ಳಿ ಅಂತ ಐತೆ, ಅಲ್ಲಿಗೆ ಬಿದ್ದಿತ್ತು 245 ರೂಪಾಯಿಗೆ. ಈಗ ಹೋಗಿದ್ದೀನಿ. ಇನ್ನೊಂದು, ನನಗೆ ಡ್ಯೂಟಿ ಮುಗಿದ್ಮೇಲೆ ಹಂಗೆ ಬರ್ತಾಯಿದ್ದೆ ಫ್ರೆಂಡ್. ಇಲ್ಲಿ ಒಂದು ಸ್ವಲ್ಪ ನಾನು ಆಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ. ಆ ಗೇಮ್ನ ನೋಡಿಬಿಟ್ಟು ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ಹಂಗೆ ಕಣ್ಮುಂದೆ ರಪ್ ಅಂತ ಪಾಸ್ ಆಗೋಗ್ಬಿಡ್ತು. ಇರಲಿ, ಪರವಾಗಿಲ್ಲ, ಹಾಕ್ತೀನಿ, ಆ ವಿಡಿಯೋನೂ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆ, ರೆಡಿ, ಸ್ಟಾರ್ಟ್. ಈ ಹುಡುಗ ನೋಡಿ, ಇಲ್ಲಿ ಈ ಹುಡುಗ ನೋಡಿ, ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ಇದು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಅಂದರೆ ಇದೆ ನೋಡಿ, ಅಕ್ಕಂಗೆ ಗತ್ತು ಹಿಂಗೈತೆ, ಮಸ್ತಾಗಿ ಆಡಿಸ್ತವ್ರೆ. ಓಕೆ ಫ್ರೆಂಡ್ಸ್, ಸಾಕು ಬಿಡಿ, ಹೋಗೋಣ. ನೋಡಿ, ಅಲ್ಲಿಂದ ಅಡಕ್ಮರನಹಳ್ಳಿಯಿಂದ ಅಲ್ಲಿಂದ ಖಾಲಿ ಬಂದೆ. ಎಲ್ಲಿವರೆಗೂ ಆರ್ಡ್ರೇ ಬೀಳಲಿಲ್ಲ ಫ್ರೆಂಡ್ಸ್. ಹತ್ತತ್ರ 1 ಅವರ್ ವೆಯ್ಟ್ ಮಾಡಿದ್ದೀನಿ, ಆರ್ಡ್ರೇ ಬಿದ್ದಿಲ್ಲ. 1 ಅವರ್ ಇಲ್ಲ ಅಂದರೂ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ, ಆರ್ಡ್ರೇ ಬಿದ್ದಿಲ್ಲ. ಆ ಕಡೆ ಮಾತ್ರ ನೋಡಿ, ಎತ್ಕೊಳಂಗಿದ್ರೆ ನಿಮ್ಮಿಷ್ಟ, ಎತ್ಕೊಳೋದಾದರೆ ಎತ್ಕೊಳ್ಳಿ,
ಆ ಕಡೆ ಅಂದರೆ ಅಲ್ಲಿಗೆ ಹೋದ್ರೂ ಫಸ್ಟ್ನೇ ಆರ್ಡ್ರು ನಾನು ಎತ್ಕೊಳ್ತೀನಿ, ಯಾವುದೇ ಟೈಮಲ್ಲಾದರೂ ಪರವಾಗಿಲ್ಲ, ಎಲ್ಲಿಗಾದರೂ ಪರವಾಗಿಲ್ಲ. ಫಸ್ಟ್ನೇ ಆರ್ಡ್ರ್ ಅಲ್ವಾ, ಹೋಗ್ಬಿಟ್ಟು ಬಂದೆ ಲಾಂಗು, 11 ಕಿಲೋಮೀಟ್ರ್ ಇತ್ತು. ಪಿಕಪ್ ಬಂದು 500 ಮೀಟ್ರ್ ಇತ್ತು. ಪಿಕಪ್ ಬಂದು 500 ಮೀಟ್ರ್ ಇತ್ತು, ಡ್ರಾಪ್ ಬಂದು 11 ಕಿಲೋಮೀಟ್ರ್ ಇತ್ತು. ಅಡುಕ್ಮಾರ್ನಹಳ್ಳಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಇಲ್ಲಿ ಇದ್ರ ಹತ್ರ ಇದ್ದೀನಿ ಫ್ರೆಂಡ್ಸ್, ಅಲ್ಲಿ ಪೀಣ್ಯ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇವಾಗ ತಾನೇ ಜಸ್ಟ್ ಕೆಂಗೇರಿಗೆ ಮಿಸ್ ಆಗೋಗ್ಬಿಡ್ತು ಫ್ರೆಂಡ್ಸ್, ಇಲ್ಲ ಅಂದಿದ್ರೆ ಮಸ್ತಾಗಿ ಕೆಂಗೇರಿಗೆ ಹೋಗಿ ಬರ್ಬೋದಿತ್ತು. ಹೀಗೆ ಇರಲಿ. ಫಸ್ಟ್ನೇ ಆರ್ಡ್ರು ಇವಾಗ ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಶವಂತಪುರ ಬಂದಮೇಲೆ ಯಶವಂತಪುರದಿಂದ ಕಂಟಿನ್ಯೂಸ್ ಆಗಿ ಆರ್ಡ್ರುಗಳು ಬೀಳ್ತಾನೇ ಹೋಯ್ತು. ಅದಕ್ಕೆ ಮಾಡ್ಕೊಂಡು ನೈಟ್ 10 ಗಂಟೆ ಆಗೋಗ್ಬಿಡ್ತು. ಅಲ್ಲಿಂದ ಮತ್ತೆ ಮನೆಗೆ ಹೋಗಿ ಮನೆಯಲ್ಲೆಲ್ಲ ಊಟ ಮಾಡಿ ಮಲ್ಗೋ ಅಷ್ಟರಲ್ಲೇ ಎಷ್ಟು 12:30 ಆಯಿತು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಿಗ್ಗೆ, ಇವತ್ತು 7 ತಾರೀಕು, ನೆನ್ನೆದು ಅಪ್ಡೇಟ್ ಮಾಡ್ತೀನಿ. 1 ನಿಮಿಷ ಗಾಡಿ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನೇ ಹೇಳೋಣ ಅಂದ್ಬಿಟ್ಟೆ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Wow! Something great! Unique! Fantastic! What do you feel, madam? Really superb, but ಅಷ್ಟೇ.